ಎಲ್ಲಿ ಫೇಲ್ಯೂರ್ ಆಯಿತು ಸರ್? ಎಲ್ಲಿ ಅಲ್ಪಸಂಖ್ಯಾತರು ಓಟ್ ಬಿಡಲಿಲ್ವಾ? ಏನಾಯಿತು ಸರ್? ಬಟ್ ನಿಮ್ಮ JDS ಓಟ್ ಬಿತ್ತ ಓಟು ಏನು? ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರೂ ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಯಾಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೋದು, ಮಾಡ್ತೇವೆ. ನಿಖಿಲ್ನ ಗೆಲ್ಲಿಸ್ಕೊಳಕ್ಕಾಗದೇ ಇಲ್ಲದ್ಮೇಲೆ ಯಾಕೆ ನಿಲ್ಲಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇರಲಿ, ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ, ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಈಗ ಹೋಗ್ತಾ ಇದ್ದೀನಿ, ಕೂಡ್ಲೂರು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಫೇಲ್ಯೂರ್ ಆಯಿತು ಸರ್? ಎಲ್ಲಿ ಅಲ್ಪಸಂಖ್ಯಾತರು ಓಟ್ ಬಿಡಲಿಲ್ವಾ? ಏನಾಯಿತು ಸರ್? ಬಟ್ ನಿಮ್ಮ JDS ಓಟ್ ಬಿತ್ತ ಓಟು ಏನು? ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರೂ ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಯಾಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೋದು, ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.